ನಿನ್ನೆ ದೆಹಲಿನಲ್ಲಿ ಕೆಂಪುಕೋಟೆನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಇದು 2014ಕ್ಕೆ ಮುಂಚೆ ವಾರದಲ್ಲಿ ದಿನದಲ್ಲಿ ತಿಂಗಳಲ್ಲಿ ಬಾಂಬ್ ಸ್ಫೋಟ ಆಗೋದು ದೇಶದ ವಿವಿಧ ಕಡೆಗಳಲ್ಲಿ ಸಾಮಾನ್ಯ ಸಂಗತಿ ಅಂತಾಗಿತ್ತು. ಇತ್ತೀಚಿನ ವರ್ಷಗಳಲ್ಲಿ ನಗಣ್ಯ ಅನ್ನುವಷ್ಟು ಕಡಿಮೆ ಆಗಿತ್ತು. ಆದರೆ ಈಗ ಮತ್ತೆ ಭಯೋತ್ಪಾದಕರು ಬಾಲ ಬಿತ್ತಾ ಇದ್ದಾರೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಅತ್ಯಂತ ವಿಷಪೂರಿತವಾಗಿರ್ತಕ್ಕಂಥ ಆರ್ಸೆನಿಕ್ ಮಾದರಿಯ ಕೆಮಿಕಲ್ನ ಉಪಯೋಗಿಸಿ ಸಾಮೂಹಿಕ ನರಮೇಧ ಮಾಡೋದಕ್ಕೂ ಕೂಡ ಸಂಚು ನಡೆಸಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಈ ಜಾಲದ ಒಳಗೆ ಜೀವ ಉಳಿಸೋದಕ್ಕೆ ಇರಬೇಕಾದಂಥ ವೈದ್ಯರುಗಳು ಭಾಗಿಯಾಗಿರೋದು, ರಾಷ್ಟ್ರಕಟ್ಟು ನಿರ್ಮಾಣದಲ್ಲಿ ಭಾಗಿಯಾಗಬೇಕಾದಂಥ ಇಂಜಿನಿಯರ್ಗಳು ಭಾಗಿಯಾಗಿರ್ತಕ್ಕಂಥದ್ದು ಬಹಳ ಆಘಾತಕಾರಿಯಾಗಿರ್ತಕ್ಕಂಥ ಕಳವಳಿಕಾರಿಯಾಗಿರ್ತಕ್ಕಂಥ ಸಂಗತಿ. ಬೇರ್ ಸಹಿತ ಭಯೋತ್ಪಾದನೆಯನ್ನು ಕಿತ್ತಾಕಬೇಕು. ಭಯೋತ್ಪಾದನೆ ಮೂಲ ಎಲ್ಲಿಂದ, ಯಾರು ಇವರಿಗೆ ತರಬೇತಿ ಕೊಡ್ತಾ ಇದ್ದಾರೆ, ಹಣಕಾಸಿನ ನೆರವು ಎಲ್ಲಿಂದ ಸಿಗ್ತಾ ಇದೆ, ಯಾವ ವಿಚಾರದಿಂದ ಪ್ರಚೋದನೆಯನ್ನು ಪಡಿತಾ ಇದ್ದಾರೆ, ಇದನ್ನ ಬೇರ್ ಸಹಿತ ಕಿತ್ತಾಕದೇ ಇದ್ರೆ ಒಂದು ಐಸೋಲೇಟೆಡ್ ಇನ್ಸಿಡೆಂಟ್ ತರ ನೋಡಬಾರ್ದು. ಒಂದು ಘಟನೆ ಆಯಿತು, ಅದನ್ನ ಸ್ವಲ್ಪದ ಕಾಲಕ್ಕೆ ಜನ ಮರ್ತು ಬಿಡ್ತೀವಿ, ಯಾರೋ 4 ಜನರನ್ನ ಅರೆಸ್ಟ್ ಮಾಡ್ತೀವಿ, ಆಮೇಲೆ ಇನ್ನೊಂದು ಕೆಲವು ದಿನ ಬಿಟ್ಟು ಮತ್ತೊಂದು ಘಟನೆ ತಲೆ ಎತ್ತುತ್ತೆ. ಇದು ಬಹಳ ಕಳವಳಕಾರಿಯಾಗಿರ್ತಕ್ಕಂಥ ವಿಷಯ, ಮನುಕುಲಕ್ಕೆ ಮಾರಕ. ರಾಷ್ಟ್ರದ ಒಂದು ಸಮಗ್ರತೆ ಮತ್ತು ಭದ್ರತೆ ದೃಷ್ಟಿಯಿಂದಲೂ ಕೂಡ ಅಪಾಯಕಾರಿ. ಹಾಗಾಗಿ ಇದನ್ನ ಸೀರಿಯಸ್ ಆಗಿ ತಗೊಳ್ಬೇಕು ಅಂತ ಆಗ್ರಹಿಸ್ತೇನೆ. ಮತ್ತೆ ರಾಜ್ಯ ಸರ್ಕಾರ ಈಗ ನೋಡಿ, ಜೈಲಿನಲ್ಲಿ ಒಬ್ಬ ಭಯೋತ್ಪಾದಕನ ಕೈಗೆ ಮೊಬೈಲ್ ಸಿಗುತ್ತೆ ಅಂದ್ರೆ ಜೈಲ್ನೇ ಅವನ ಅಖಾಡ ಮಾಡ್ಕೋಬಹುದಲ್ಲ, ಅಲ್ಲಿಂದಲೇ ಎಲ್ಲ ಯೋಜನೆ ರೂಪಿಸಿ ಡೈರೆಕ್ಷನ್ ಕೊಡ್ಬೋದಲ್ಲ. ನಾಳೆ ಕೋರ್ಟ್ನಲ್ಲೂ ಕೂಡ ಸಾಬೀತುಪಡಿಸಕ್ಕಾಗಲ್ಲ. ಯಾಕೆ ಅಂತಂದ್ರೆ ಜೈಲಿನಲ್ಲೇ ಮೊಬೈಲ್ ಸಿಗುತ್ತೆ ಅನ್ನೋದು ಅದು ಸರ್ಕಾರ ಮುಜುಗರ ಅನುಭವಿಸೋದು ಮಾತ್ರ ಅಲ್ಲ, ಒಂದು ಅಪಾಯಕಾರಿಯಾಗಿರೋ ನೀತಿ ಆಗುತ್ತೆ. ಹಾಗಾಗಿ ಯಾರೋ ಕೆಳಗಡೆ ಹಂತದವ್ರಂತ ತಲೆದಂಡೆ ಮಾಡಿ ನೀವು ತಲೆ ತಪ್ಪಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಾವು ನಿನ್ನೆನೂ ಆಗ್ರಹಿಸಿದ್ದೇವೆ. ಬೇರೆ ಒಳ್ಳೇದಕ್ಕೆಲ್ಲ ನಾನು ಮಾಡಿದ್ದು ಅಂತ ಹೇಳ್ತೀರಿ, ನಮ್ಮ ಸರ್ಕಾರ ಅಂತ ಹೇಳ್ತೀರಿ, ಇದನ್ನು ಹೊತ್ಕೊಳ್ಳಿ ನೀವು. ಈ ಒಂದು ಅತ್ಯಾಚಾರಿ ಕೈಗೆ, ಒಬ್ಬ ಭಯೋತ್ಪಾದಕನ ಕೈಗೆ ಮೊಬೈಲ್ ಸಿಗೋದು, ಜೈಲೇ ರೆಸಾರ್ಟ್ ಆಗಿ ಪರಿವರ್ತನೆ ಆಗೋದು, ಅದ್ರ ಹೊಣೆನೂ ನೀವೇ ಹೊತ್ಕೋಬೇಕಲ್ಲ. ಈ ಹೊಣೆ ಹೊತ್ಕೋಬೇಕು ಅಂತ ನಾನು ಆಗ್ರಹಿಸ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.